ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿ. ಅವರಿಗೆ ಬರೆದು ಕೊಟ್ಟು ಕಳಿಸಿದ್ರು. ಬಂದು ಅವರು ಅಕ್ಕಿ ಕೊಟ್ಟಪ್ಪನವರಿಗೆ ಅವರಲ್ಲಿ ತಲುಪಿಸಿದ್ರು. ತಲುಪಿದ ಮೇಲೆ ಆ ಪತ್ರವನ್ನು ತಗೊಂಡು ನೇರವಾಗಿ ಗದಗ ಮಠಕ್ಕೆ ಹೋದ್ರು ಅಕ್ಕಿ ಕೊಟ್ಟಪ್ಪನವರು. ಅಲ್ಲಿ ಹೋದಂತ ಸಂದರ್ಭ ಪೂಜೆ ಒಂದು ಪ್ರಶ್ನೆಯನ್ನು ಮಾಡಿದ್ರು. ಇದು ಬಹಳ ನೀವು ಕೇಳಬೇಕು ನೆಮ್ಮದಿಯಿಂದ. ಪರಮ ಪೂಜ್ಯರಲ್ಲಿ ವಿನಂತಿ ಮಾಡಿದರು, ಬುದ್ಧಿ ತಾವು ಪತ್ರದಲ್ಲಿ ಹೀಗೆ ಬಂದಿದ್ದೀರಿ, ಈಗಲೇ ಭಂಡಾರದಿಂದ ಆಗಮಿಸಿದಂತಹ ಪರಮ ಪೂಜ್ಯರಾಗಿರುವಂತಹ ಕಲ್ಯಾಣ ಸ್ವಾಮಿಯವರಲ್ಲಿ ಶರಣಾರ್ಥಿಗಳನ್ನ ಸಲ್ಲಿಸಿ ತಮ್ಮೆಲ್ಲರಿಂದ ಸೇವೆ. ಹೀಗೆ ನಮ್ಮ ಪರಮ ಪೂಜ್ಯರಾಗಿರುವಂತಹ ನಿಲಯಕ ಕೊಂಡಸಿದ್ದಲಿಂಗ ಮಹಾಸ್ವಾಮಿ ಅವರ ಹತ್ರ ಅಕ್ಕಿ ಕೊಟ್ಟಪ್ಪನವರು ಹೇಳಿದಾಗ, ಆಯ್ತು ಬುದ್ಧಿ, ತಾವು ಹೇಳಿದ ಪುಸ್ತಕವನ್ನು ದ್ವಿತೀಯ ಮಾಡೋಣ, ಈಗ ನೀವು 10,000 ಹೇಳ್ತಾ ಇದ್ದೀರಿ, ನಾನು ಕೊಡ್ತೀನಿ. ಮತ್ತೆ ಅವರು ತೃತೀಯ ಮುಂದಿನ ಸಲುವಾಗಿ ಮತ್ತೆ ಕೆಲವರು ನೀವು ಕೇಳ್ತಾರ, ಹಾಗೆ ಮಾಡ್ತೀರಿ ಅನ್ನುವಂತ ಮಾತನ್ನು ಪ್ರಶ್ನೆ ಮಾಡಿ ಯಾರು ಅಕ್ಕಿ ಕೊಟ್ಟರು. ಪ್ರಶ್ನೆ ಮಾಡಿದ ಮೇಲೆ ಅವ್ರು ನೀವು ಬಹಳ ಯೋಚಿಸುವಂತ ಮಾತು ಅಂತ ಅವ್ರು ಹೇಳಿ ಹೇಗೆ ಮಾಡೋದ್ರಿ ಅಂತಂದ್ರು. ಈಗ ಬುದ್ಧಿ 10,000 ಕೇಳಿದ್ರೆ ನಾನು 1,00,000 ರೂಪಾಯಿ ನಿಮಗೆ ಕೊಡ್ತೀನಿ. ಆ 1,00,000 ರೂಪಾಯಿ ಒಂದು ವರ್ಷದಲ್ಲಿ ಎಷ್ಟು ಬಡ್ಡಿ ಬರ್ತದೋ ಆ ಬಡ್ಡಿಯನ್ನು ತಗೊಂಡು ನೀವು ಈ ಸಾಹಿತ್ಯ ಪ್ರಕಟಣೆಗಾಗಿ ನೀವು ಬಳಸ್ರಿ, ಬೇರೆ ಬೇರೆ ಸಾಹಿತ್ಯ ಪ್ರಕಟಣೆಗಳಾಗಿ ನೀವು ಬಳಸ್ರಿ ಅನ್ನುವಂಥ ಮಾತನ್ನು ಪೂಜೆಗೆ ಸಲಹೆಯನ್ನು ನೀಡಿ ಬಂದರು. ಅಂದ್ರೆ ಈ ಮಾತೇನಂತಂದ್ರೆ, ಯಾವುದೇ ಆದರೂ ಅಕ್ಕಿ ಕೊಟ್ಟರು ದಾನ ಮಾಡಿದರೆ ಅದನ್ನ ಮತ್ತೆ ಅದರ ಬಗ್ಗೆ ಮತ್ತೊಮ್ಮೆ ಹೋಗಿ ಕೇಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ದಾನವನ್ನು ಮಾಡಿದ್ರು ಅನ್ನುವಂಥ ಮಾತು ಇಲ್ಲಿ ಹೇಳಬೇಕಾಗಿರುವಂತಹ. ಹಾಗಾಗಿ ಅವರು ಮಾಡಿದಂತ ಬಹಳಷ್ಟು ದಾನ ನಮ್ಮ ಗರುಗೆ ತೋಟದ ಮಠಕ್ಕೆ ಬಹಳಷ್ಟು ಮಾಡಿದ್ದಾರೆ. ಬಾಚಿಗೊಂಡನಹಳ್ಳಿ ಕೌಡಿ ಮಹಂತೇಶ ಪ್ರೌಢಶಾಲೆಯಲ್ಲಿ ಅವರು ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮಗಳಾಗಿ ಅವರು ದಾನವನ್ನು ಮಾಡಿದ್ದಾರೆ. ಮತ್ತೆ ಧಾರ್ಮಿಕವಾಗಿ ಇಲ್ಲೇ ನಮ್ಮ ಗದಗ ತೋಟದಾರ ಜಗದ್ಗುರುಗಳ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಕುಟುಂಬ ಸದಸ್ಯರ ಒಬ್ಬರು ಕಾರ್ಯದರ್ಶಿಗಳಾಗಿ ಮಾಡಿರುವಂತಹ ದತ್ತಲ್ಲಿ ಬಹಳಷ್ಟು 70 ಲಕ್ಷದವರೆಗೆ ನಿಧಿಯನ್ನು ಇಟ್ಟು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಪರವಾಗಿ ನಮ್ಮ ಮಠದಲ್ಲಿ, ಗದಗಿನ ತೋಟದ ಮಠದಲ್ಲಿ ಎಲ್ಲ, ಅಂದ್ರೆ ಅದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅದರಿಂದ ಬರುವಂತಹ ಬಡ್ಡಿಯಿಂದ ಅವರು ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮದೇ ಆದಂತಹ ಒಂದು ಆಶಯಗಳು ನೆರವೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ದಾನವನ್ನು ಮಾಡಿರುವಂತದ್ದು ಬಹಳ ನಮ್ಮೆಲ್ಲರಿಗೆ ಮಾರ್ಗದರ್ಶಿ ಆಗಿರುವಂತಹ ಮಾತು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಮಾರ್ಗದರ್ಶಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಬಸವಣ್ಣನವರ ಕಾಯಕ ತತ್ವ ಮತ್ತು ದಾಸೋಹ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತವರು ಅಕ್ಕಿ ಕೊಟ್ಟರು. ಅವರ ಪ್ರಾಮಾಣಿಕತೆ ಮತ್ತು ನಿಷ್ಠುರತೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ದೊಡ್ಡ ಮಟ್ಟಕ್ಕೆ ವೇದಿಕೆ ಸಾಧನೆ ಅಂತ ಹೇಳೋದಕ್ಕೆ ಅವರ ಜೀವನದ ಕೆಲವೊಂದು ಘಟನೆಗಳನ್ನು ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಅವರು ಸೊಸೈಟಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಆ ಕಾಲದಲ್ಲಿ ಬರಗಾಲ ಇರ್ತದೆ, ಜನರಿಗೆ ಅಕ್ಕಿಯ ಕೊರತೆ ಇರ್ತದೆ. ಸೊಸೈಟಿಗೆ ಅಕ್ಕಿಯನ್ನು ತರಬೇಕು ಅಂತೇಳಿ ಹೊಸಪೇಟೆಯ ಬಿಡಿಸಿ ಬ್ಯಾಂಕಿನಲ್ಲಿ ಹಣವನ್ನು ತುಂಬಿ ಅಕ್ಕಿಯನ್ನು ತರಬೇಕಂತ ಗೊಡೌನ್ ಹೋಗ್ತಾರೆ. ಆ ಗೊಡೌನ್ನಲ್ಲಿ ಅಕ್ಕಿಯನ್ನು ಕೊಡ್ತಕ್ಕಂಥವ್ರು ಪ್ರತಿ ಚೀಲದಲ್ಲಿ 3 ಕೆಜಿ 4 ಕೆಜಿ ಕಡಿಮೆ ಇರ್ತದೆ. ಅದನ್ನು ಅಕ್ಕಿ ಕೊಟ್ಟರು ಪ್ರಶ್ನೆ ಮಾಡ್ತಾರೆ, ಯಾಕೆ ಕಡಿಮೆ ಇದೆ, ನನಗೆ ತೂಕ ಮಾಡಿ ಅಕ್ಕಿಯನ್ನು ಕೊಟ್ಟೆ ಅಂತ ಕೇಳ್ತಾರೆ. ಅವಾಗ ಅಲ್ಲಿ ಅವರಂತಾರೆ, ಎಲ್ಲರೂ ಕೇಳ್ಕೊಂಡು ಹೋಗ್ತಾರೆ, ನೀವು ಕೂಡ ಅದೇ ರೀತಿ ಕೇಳ್ಕೊಂಡು ಹೋಗಿ, ನಾನು ನಿಮಗೆ ತೂಕ ಮಾಡಿಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಅಕ್ಕಿ ಕೊಟ್ಟರು, ಹಾಗಾದ್ರೆ ನಾನು ಜಿಲ್ಲಾಧಿಕಾರಿಗಳ ಪತ್ರ ಬರೆದು ಅವರನ್ನ ಕಂಡು ನಾನು ತೂಕ ಮಾಡಿದ್ರೆ ಅಕ್ಕಿಯನ್ನು ಒಯ್ತೇನೆ ಮತ್ತು ಇಲ್ಲಿ ನಾನು ಅಕ್ಕಿ ಒಯ್ಯಲಿಲ್ಲ ಅಂತೇಳಿ ಸ್ವತಃ ನೇರವಾಗಿ ಡಿಸಿ ಅವರನ್ನು ಕಂಡು ಅವರಿಂದ ಆರ್ಡರ್ ಹಾಕಿ ಆ ತೂಕ ಮಾಡಿ ಅಕ್ಕಿಗಳನ್ನು ಕೇಳ್ಕೊಂಡು ಬಂದು ಇಡೀ ತಾಲೂಕಿಗೆ ಹಂಚಿದಂತ
ಅಕ್ಕಿ ಕೊಟ್ಟವ್ರ ಬಗ್ಗೆ ನಮ್ಮ ಹಿರಿಯರು ಹೇಳಿದಾಗ ಸೂರ್ಯನಿಗೆ ಸೂರ್ಯನ ಸಾಟಿ, ಚಂದ್ರನಿಗೆ ಚಂದ್ರನ ಸಾಟಿ, ಅಕ್ಕಿ ಕೊಟ್ಟವ್ರಿಗೆ ಅಕ್ಕಿ ಕೊಟ್ಟವ್ರೆ ಸಾಟಿ, ಮತ್ತೆ ಯಾವ ಸಾಟಿ ಯಾರಿಗೆ ಸಾಟಿನೇ ಇಲ್ಲ. ಅಕ್ಕಿ ಕೊಟ್ಟವ್ರು ಒಂದು ಕಾಲಕ್ಕೆ ನಮ್ಮ ಸರ್ಕಾರಿ ನಾಯಕರುಗಳು ಅವರು ಚಂದ್ರಪ್ರಭಾವರ ಜೊತೆಗೆ ಸುಮಾರು 40-70 ವರ್ಷದ ಹಿಂದೆ ಕರ್ನಾಟಕ ಶ್ರೀ ಬಂಡೆಯನ್ನ ಸ್ವಾಮಿ ರಥೋತ್ಸವ ಮಾಡೋ ಕಾಲಕ್ಕೆ ಆ ಭಾಗದ ಎಲ್ಲ ಮುಖಂಡರು ಅವರಿಗೆ ಸಹಕಾರ ಕೊಟ್ಟು ರಥೋತ್ಸವ ಮಾಡ್ತಾರೆ. ಈಗ ಒಂದು 7 ವರ್ಷದಿಂದ ಹೊಸ ರಥೋತ್ಸವ ಮಾಡಿದ್ವಿ. ಆ ಸಮಯದೊಳಗೆ ಅಕ್ಕಿ ಕುಟುಂಬದ ಜೊತೆಗೆ ನನಗೆ ಸೇವಾ ಮಾಡೋ ಒಂದು ಅವಕಾಶ. ಅದು ಸರ್ವರ ಹಿತಚಿಂತನೆ ಆಗಿದ್ದು ಮಾತ್ರ ಆಗಿದ್ದು ತಗೊಳ್ತಿದ್ರು. ಒಂದು ಮುಕ್ಕಾಲು ಜನ ಬ್ಯಾಟ್ ಹಾಕಿದ್ದು ಹಾಗೆಲ್ಲ ತಗೊಳ್ತಿರ್ಲಿಲ್ಲ. ಅಂತ ಸಮಾಜದ ಬಗ್ಗೆ ಉನ್ನತ ಉದಾರ ಚಿಂತನೆಗಳನ್ನು ಇಟ್ಟುಕೊಂಡು ಸ್ವಯಂ ದಾನಿಗಳಾಗಿ ಸಮಾಜದ ಕಳಕಳಿಯನ್ನು ಹೊಂದಿರತಕ್ಕಂಥ ನಮ್ಮ ಅಕ್ಕಿ ಕೊಟ್ಟವರಿಗೆ ನಾವು ನುಡಿಗಳ ಜೊತೆಗೆ ನಡೆಯನ್ನು ಮಾಡಬೇಕಾಗಿದೆ. ಎಲ್ಲ ಕಡೆ ಒಳ್ಳೆಯ ಹೋಗ್ಬೇಕಂತ ವಿಚಾರ ಈ ಕಿವಿಯನ್ನು ತಿಳ್ಕೋಬೇಕು ಅಂತಂದ್ರೆ ಇನ್ನೊಂದೇನಂದ್ರ ಕಾಯಬೇಕು ಅಂತ ಈ ಕೈಗಾಲಕ್ಕೂ ಒಳ್ಳೆಯ ಕಾರ್ಯಗಳು ಮಾಡಬೇಕು, ಕಾರ್ಯಗಳು ಮಾಡಬೇಕು. ಎಲ್ಲವೂ ಯಾರು ಜೀವಿಗೆ ಬಳಸ್ಕೊಳ್ಬೇಕು ಅವರು ಶರಣರಾಗ್ತದ, ಅವರು ಯೋಗಿಗಳಾಗ್ತದ, ಅವರು ಜ್ಞಾನಿಗಳಾಗ್ತದ. ಆ ಅವರ ಸಾಲಿನಲ್ಲಿರುವಂತ ಯಾರು ಅಂದ್ರೆ ನಮ್ಮ ಶರಣ ಅಕ್ಕಿ ಕೊಟ್ಟಂತಲ್ಲಿ ಬಹಳ ಹೆಮ್ಮೆಯಾಗಿರಬೇಕಾಗ್ತದೆ. ಒಮ್ಮೆ ಮೊಹಮ್ಮದಲ್ಲಿ ಒಮ್ಮೆ ದಿವಸದಲ್ಲಿ ಅಂತ ಹೇಳಿ ಅಕ್ಕಿ ಕೊಟ್ಟವರು ಎಲ್ಲ ವಿಧವಾಗಿರ್ತಕ್ಕಂಥ ರಂಗದಲ್ಲಿ ವ್ಯಾಪಾರಿಯಾಗಿ, ರಾಜಕಾರಣಿಯಾಗಿ, ಧಾರ್ಮಿಕನಾಗಿ, ಸಾಹಿತ್ಯ ಪ್ರೇಮಿಯಾಗಿ ಹೀಗೆ ಹಲವು ಭಾಗಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿ ಬರೀ ಬಾಯಿ ಮಾತಾಡಿಲ್ಲ. ಅದಕ್ಕೆ ಹೇಳ್ತಾರೆ ಕೊಟ್ಟ ಬೇಕಾದಷ್ಟು ದಾನಗಳನ್ನು ಮಾಡೋದ್ರ ಮೂಲಕ ಇವತ್ತಿನ ದಿವಸ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಾರಣ ಆಯಿತು. ಅದು ನನಗೆ ನನ್ನ ಜೊತೆಗೆ ಇರ್ತಕ್ಕಂಥವರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ತನ್ನ ಸಾಧನೆಯನ್ನು ಮಾಡಿದಾಗ ಅದು ನನಗೆ ಅದ್ಭುತವಾಗಿರ್ತಕ್ಕಂಥ ಸಂತೋಷವನ್ನು ಕೊಡ್ತದೆ. ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ನಮ್ಮ ಶಿವಕುಮಾರ್ ಕೋಟೇಶ್ ಮತ್ತು ಬಸವರಾಜರಿಗೆ ಮತ್ತು ಅಕ್ಕನವರನ್ನ ಯಾವ ರೀತಿಯಲ್ಲಿ ಕಂಡುಕೊಳ್ಬೇಕು, ಅವರ ಕೀರ್ತಿಯನ್ನು ಇನ್ನೂ ಬೆಳೆಸ್ತಕ್ಕಂಥ ಶಕ್ತಿ ಅಕ್ಕಿ ಕುಟುಂಬಕ್ಕೆ ಬರಲಿ ಅಂತ ಹೇಳಿ ನಾನು ಶುಭಕಾಮನೆಗಳನ್ನ ವಾಮಮಾರ್ಗದಿಂದ ಹಣ ಸಂಪಾದಿಸುವುದು ಕೆಲಸವಲ್ಲ. ದೇಹ, ಮನಸ್ಸು ಮತ್ತು ಭಾವವನ್ನು ಶುದ್ಧವಾಗಿಟ್ಟುಕೊಂಡು ಮಾಡುವುದು ನಿಜವಾದ ಕಾರ್ಯಕ್ರಮವನ್ನು ಶರಣರು ಹೇಳಿದ್ದಾರೆ. ಹೀಗಾಗಿ ಆ ಸಂಪಾದನೆ ಮಾಡುವುದರಿಂದ ನಮಗೆ ಸಾಕಷ್ಟು ಹಣ ಬರುತ್ತದೆ. ಆ ಬಂದ ಹಣದಿಂದ ನಾವು ವಿನಿಯೋಗ ಮಾಡತಕ್ಕಂಥ ಒಳ್ಳೆಯ ಕಾರ್ಯವೇ ದಾಸೋಹ. ಶರಣರಲ್ಲಿ ಕೂಡಿಡುವ ಪದ್ಧತಿ ಇಲ್ಲ ಬರುವರೆ. ಬಸವಣ್ಣವರು ಹೇಳ್ತಾರೆ, ಶರಣರು ಯಾರು ಕೂಡಿರ್ತಕ್ಕಂಥ ಕೆಲಸ ಮಾಡಬಾರದು, ತಮಗೆ ಬಂದ ಕಾಯಕದ ಹಣವನ್ನು ದಾಸೋಹ ರೂಪದಲ್ಲಿ ಅದಕ್ಕೆ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಅನುಭವವಾಗಿ ಬಾಳಿದವರು ನಮ್ಮ ನಿಮಗೆ ಕೊಟ್ಟವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತದೆ. ಹೀಗಾಗಿ ಎಲ್ಲರೂ ಬಹಳಷ್ಟು ಚಿಂತನೆ ಮಾಡ್ತಾರೆ. ಬಹಳಷ್ಟು ಎಲ್ಲರೂ ಚಿಂತನೆ ಮಾಡೋದು, ಆಲೋಚನೆ ಮಾಡೋದು ಹೀಗೆ ನಾವು ಸಂಪಾದನೆ ಮಾಡಿದ ಹಣಗಳು ನಮಗೆ ಬೇಕು, ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು. 10 ತಲೆಮಾರುಗಳಿಂದಲೂ ಆಗದಷ್ಟು ಸಂಪಾದನೆ ಮಾಡಬೇಕು ಅಂತಕ್ಕಂಥ ದುಶ್ಚಿಂತನೆ ಮಾಡ್ತಾರೆ ಬಂಧುಗಳೇ. ಆದರೆ ಇಂಥ ಸ್ವಾರ್ಥ ಮತ್ತು ದುಶ್ಚಿಂತನೆಯಿಂದ ನಿಜವಾಗಲೂ ನಾವೇನು ಸಾಧಿಸುವಾಗ ಹಾಗಾಗುವುದಿಲ್ಲ. ಆದ್ದರಿಂದ ಅದನ್ನು ಆದಷ್ಟು ನಾವು ದಾಸೋಹ ಮಾಡಲಿಕ್ಕೆ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕಾಗಿ ಬಸವಣ್ಣವರು ಹೇಳಿದ್ದು, ಹೊಂಗಿನೊಳಗೊಂದರೆಯ, ಸೀರೆಯೊಳಗೊಂದೆಲೆಯ, ಅನ್ನದೊಳಗೊಂದರೆಯ, ಇಂದಿಗೆ ನಾಳಿಗೆ ಬೇಕೆಂದ ನಾಳೆ ನಿಮ್ಮ ಆಣೆ, ನಿಮ್ಮ ಪ್ರಮುಖ ರಾಣೆ, ನಿಮ್ಮ ಶರಣರಿಗಲ್ಲದೆ ಮತ್ತೊಂದರಿಗೆ ಕೂಡದ ಸಂಗಮೆ ಅಂತ ಮಾತಾಡ್ತಾರೆ. ಹೀಗೆ ಈ ರೀತಿ ಅನುಭವವಾಗಿ ಬರ್ತಿದ್ದವರು ನಮ್ಮ ತಮ್ಮಹಳ್ಳಿಯ ಅಕ್ಕಿ ಕೊಟ್ಟವರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ಈಗ ಈ ಪುಸ್ತಕ ಬಿಟ್ಟು ನಾವು ಇನ್ನೊಂದು ಪುಸ್ತಕ ಮಾಡಬೇಕು. ಅವರು ಅಕ್ಕಿ ಕೊಟ್ಟರು ಅವರು ತೀರ್ಕೊಂಡ ನಂತರ ಅನೇಕ ಜನರ ಅಭಿಪ್ರಾಯಗಳು ಏನಾಗಿರ್ತದೆ
ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಅವರು ಅರ್ಧ ಪುಟನ ಬರಲಿ, ಒಂದು ಪುಟನ ಬರಲಿ, ಏನೇನು ಮಾತುಗಳನ್ನ ಅಭಿಪ್ರಾಯಗಳನ್ನ ಹೇಳಿ ಅದನ್ನೆಲ್ಲ ಸೇರಿಸಿ ಒಂದು 100 ಪುಟ ಇರ್ಬೋದು, 200 ಪುಟ ಇರ್ಬೋದು, ಅಂತ ಒಂದು ಪುಸ್ತಕ ಬರಬೇಕಾದ ಸೂಕ್ತ ಇರ್ತದೆ ಅಂತೇಳಿ ನನ್ನ ಮನಸ್ಸಿಗೆ ಅನಿಸಿದೆ. ನಮ್ಮೂರಿನ ಜನರಿಗೆ ದೂರದಿಂದ ಆಹಾರ ಧಾನ್ಯಗಳನ್ನು ಕೂಡ ಸರಬರಾಜು ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದು ಇದೇ ಅಕ್ಕಿಕೊಟ್ಟ ಸ್ಟೋರ್ನಲ್ಲಿ ಮಾತ್ರವಾಗಿ ಸೇವೆ ಸಲ್ಲಿಸಿದ್ದಾರೆ. ಅಂದ್ರೆ ಸಾರ್ವಜನಿಕ ಬದುಕು ಮತ್ತು ಸಾರ್ವಜನಿಕ ಸೇವೆ ಅನ್ನೋದು ಅವರು ನೌಕರರಾಗಿದ್ದರೂ ಕೂಡ ಅದು ಉಳಿಸಿಕೊಂಡು ಬಂದರು. ಹೀಗಾಗಿ ಅವರಿಗೆ ಆಗಿನ ಕಾಲದಿಂದಲೇ ಅಧಿಕಾರಿಗಳು ಅವರ ಸಾಧನೆಯನ್ನ ಪರಿಗಣಿಸಿ ಅವರಿಗೆ ಅಧಿಕಾರಗಳು ಸಿಗ್ತಾ ಹೋದ್ರು. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು, ಮಂಡಲ ಪಂಚಾಯತಿ ಅಧ್ಯಕ್ಷರಾಗಿದ್ದು, ಸ್ವತಃ MLA ಪದವಿಯನ್ನು ಧಿಕ್ಕರಿಸಿದ್ರು ಕೂಡ ಅವರ ಅರ್ಹತೆ ಇರುವಂತಹ ವ್ಯಕ್ತಿಯಾಗಿದ್ದರು. ಬಹುಶಃ ಮುಂದಿನ ದಿನಗಳಲ್ಲಿ ಇರುವ ಮಕ್ಕಳಿಗೆ ಅವರು ಬಯಸಿದಲ್ಲಿ ಅವರು ಈ ಭಾಗದ MLA ಆಗಬಹುದೇನೋ, ಬಹುಶಃ ಅಧಿಕಾರದಿಂದ ಹೋಗಲಿಲ್ಲ. ಅವರು ತಮ್ಮ ವ್ಯಾಪ್ತಿಯನ್ನ ಸ್ವತಃ ನಿರ್ದೇಶಿಸಿಕೊಂಡು ತಮ್ಮ ಸೇವೆಯನ್ನ ಸಾರ್ವಜನಿಕ ಬದುಕಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾರ್ವಜನಿಕ ಬದುಕಿಗೆ ತೆರೆದುಕೊಂಡರು. ಅಂತಹ ವ್ಯಕ್ತಿತ್ವದ ಅಕ್ಕಿಕೊಟ್ಟರು. ಲಿಂಗೈಕ್ಯರಾದಂತಹ ನಮ್ಮ ತಾಲೂಕಿನ ದಾನ ಶ್ರೇಷ್ಠರು ಅಂತ ಹೇಳೋದು ಸಾಹಿತ್ಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಹಾಗೆಯೇ ಯುವ ಜನತೆಯ ಬದುಕಿನ ಮೌಲ್ಯಗಳನ್ನೇ ಬದಲಾಯಿಸಿದಂತಹ ಅಕ್ಕಿಕೊಟ್ರಪ್ಪನವರ ನುಡಿನಮನ ಕಾರ್ಯಕ್ರಮವನ್ನ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಬಸವ ಪದದಿಂದ ನಾವು ಈ ಒಂದು ಕಾರ್ಯಕ್ರಮನ ಮಾಡಬೇಕಾದ್ರೆ 22ನೇ ತಾರೀಕು ನಾವು ಕಮರಳಿಗೆ ಪ್ರಯಾಣಿಸಬೇಕಾದ್ರೆ ಕೂಚರನ್ನ ನಾವು ಚರ್ಚೆ ಮಾಡಿದ ಮಹೇಶ್ವರ ಸ್ವಾಮೀಜಿಗಳ ಹತ್ರ ಅಜ್ಜರೇ ಈ ರೀತಿಯಾದಂತಹ ಒಂದು ನಾವು ನುಡಿನಮನ ಕಾರ್ಯಕ್ರಮವನ್ನ ಶ್ರೀ ಅಕ್ಕಿಕೊಟ್ರಪ್ಪನವರ ನುಡಿನಮನ ಕಾರ್ಯಕ್ರಮವನ್ನು ಮಾಡೋಣ. ಈ ಒಂದು ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮವಾಗಬೇಕು ಅಂತ ನಾನು ಕೂಚರಲ್ಲಿ ಮನವಿ ಮಾಡಿದಾಗ ಮಹೇಶ್ವರ ಸ್ವಾಮೀಜಿಗಳನ್ನು ಆಶೀರ್ವದಿಸಿದ್ರು. ಈ ಒಂದು ಕಾರ್ಯಕ್ರಮವು ಇಡೀ ತಾಲೂಕಿನಲ್ಲೇ ಒಂದು ಇಂಥ ಒಂದು ನುಡಿನಮನ ಕಾರ್ಯಕ್ರಮ ಆಗಬೇಕಂತ ಆಶೀರ್ವದಿಸಿ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನುಡಿನಮನ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದರು.